ಕೇಳಿದ್ರ ಏನ್ರಿಪ್ಪ ರೇಬಕಾದೇವಿ ಎಲ್ಲಿದ್ದಳು ಅಂತ ಕೇಳಿದ್ರ ಎಲ್ರಿಪ್ಪ ಅರಿಕೇರಿ ಒಳಗ ಇದ್ಳು. ಅರಿಕೇರಿಗೆ ಏನೂ ದಕ್ಕಲಿಲ್ಲ, ಆಕಿನ ಬಿಡಿಸಿ ಕಳಿಸಿದ್ರು. ಹಂಗ ಇವತ್ತಿನ ದಿವಸ ನಿನಗ ಹನುಮಂತ ಮಾಸ್ತರ್ ಕೊಟ್ಟದ ಹೊಟ್ಟೆ ದಕ್ಕಂಗಿಲ್ಲ ಅಂತ ಹೇಳ್ಯಾರು. ಹೇಳ್ಯಾರಿಪ್ಪ ಕರೆ ಕರೆ ಇವತ್ತಿನ ದಿವಸ ಅರಣ್ಯ ಸಿದ್ಧನ ರಾಜ್ಯದೊಳಗ ದೈವದೊಳಗೆ ಹೇಳ್ತೇನೆ. ಹನುಮಂತ ಮಾಸ್ತರ್ದ ಒಳಗಿಂದ ಇವತ್ತು ಜರ ಪಾಲ ಜರ ಒಯ್ಲಿಕ್ಕಂದ್ರ ಸುರೇಶ್ ಮಾಸ್ತರ್ದ ಹೆಸರಿಟ್ಟು ಕರಿಬೇಡ್ರಿ ಇವತ್ತು ಅರಣ್ಯ ಸಿದ್ಧ ಒಳಗ. ಜಾಡ್ಸ ಜಾಡ್ಸ್ ಯಾಕಂದ್ರ ಸರ್ ಅವ್ರ ಯಾಕ ಮಂದಿನ ನೋಡಿ ಗಡಿಬಿಡಿಗೆ ಬಿದ್ರು, ಏನ ದೈವ ನೋಡಿ ಗಡಿಬಿಡಿಗೆ ಬಿದ್ರು? ಯಾಕೋ ಗಡಿಬಿಡಿಗೆ ಬಿದ್ದ ಮಾಸ್ತರ್ ಅವ್ರ ಬರಾನ ಬಂದು ಕೇಳಿದ್ರ ಅವ್ರು ನಮಗ ಪ್ರಶ್ನೆ ಕೇಳಿದ್ರಪ್ಪ. ಪ್ರಶ್ನೆ ಕೇಳಂತ ಹೇಳ್ಯಾರ ಅವ್ರು. ಇರ್ಲಿ ಸರ್ ಅವ್ರ ಏನತ್ರಿಪ್ಪ ಬಹಳ ಒಳ್ಳೆ ಕಲಾವಿದ್ರು, ದೊಡ್ಡ ಕಲಾವಿದ್ರು, ಯೂಟ್ಯೂಬಿನಲ್ಲಿ ಮಿಂಚಿದ ಕಲಾವಿದ್ರು, ಹೌದಿಲ್ಲ? ಒಳ್ಳೊಳ್ಳೆ ಮೇಳಿಗೆ ಉಳಿಸಾಡಿ ಬಿಟ್ಟಿರ್ತಕ್ಕಂತ ಮೇಳ ಯಾವ್ದ್ರ ಹಾರ ಸಿರುಗುರು ಮೇಳ. ಕರೆ ಇವತ್ತಿನ ದಿವಸ ಈ ಮೇಳ ಉಳ್ಳಾಡಂಗಿಲ್ಲ, ಗುರ್ತಕ್ಕದ. ಯಾರ ಏನಕ್ಕದಂದ್ರೆ ಗುರ್ತಕ್ಕದ. ಹೌದು ಇರ್ಲಿ ಪುಣ್ಯಾತ್ಮರಿ, ಎಲ್ಲಾ ದೈವ ಬಾಳ ಶಾಂತತಿ ಕಾಪಾಡ್ರಿ. ಇವತ್ತು ಇನ್ನು ಮಜಕೂರ ಆಟ ತಿಳಿದ ಅಣ್ಣ ಒಂದ್ ಸ್ವಲ್ಪ ಮೈಕ್ ಅವಾಜ್ ಈ ಜರಿಟ್ಟ ಇನ್ನು ಮುಂದಿನ ಸಂದಿಗೆ ಬ್ಯಾರಿ ಅದದು ಮೈಕ್ ಅದನ್ನ ಎಲ್ಲಿ ಹೋದ್ರು ಅದಕ್ಕೆ ಇರ್ಲಿ. ಇಲ್ಲಿ ಎಲ್ಲಾ ಇವತ್ತಿನ ದಿವಸ ತಾಯಿ ಬಳಗದವ್ರು ಕೂಡ್ಯಾರಿಪ್ಪ, ಹೌದಿಲ್ಲ? ಒಂದು ಮಾತು ಹೇಳೋ ತಮಸಿದ್ದನ್ನ ಇವತ್ತಿನ ದಿವಸ ಎಲ್ಲಾ ಕಲಾವಿದ್ರ ಹಡಿಕೆ ಮಾಡಿದ್ರ ಕರೆ ಇವತ್ತಿನ ದಿವಸ ಹೇಳ್ಯಾರೋ ಬಿಟ್ಟಾರೋ ನನಗೂ ಗುರುತಿಲ್ಲ. ಇಲ್ಲಿ ಹೆಣ್ಮಕ್ಕಳ ಬಗ್ಗೆ ಎಂತ ಮಾತು ಹೇಳಬೇಕಾಗ್ಯದ. ಹೆಣ್ಮಕ್ಕಳ ಕೀರ್ತಿ ಇಲ್ಲಿ ಭೂಮಂಡಲದಾಗ ಅಲ್ಲ ಮುಸಿದ್ದನ್ನ, ಹೆಣ್ಣು ಮಕ್ಕಳ ಕೀರ್ತಿ ಭೂಮಂಡಲದಾಗ ಆಕಾಶದಲ್ಲಿ ಸಹಿತ ಹೆಸರು ಉಳಿದ, ಆಕಾಶದಲ್ಲಿ ಸಹಿತ ಹೆಸರು ಉಳಿದದಂತ. ಹೆಂಗ ಉಳಿತು ಅಂಶಿದ್ದನ್ನ 2 ಮಿನಿಟ್ ಟೈಮಿಂಗ್ ಗದ್ಲಾ ಮಾಡ್ಯಾರ ಕೇಳ್ರಿ. ಹೆಂಗ ಉಳಿತು ಅಂಶಿದ್ದನ್ನ ಅಂತ ಕೇಳಿದ್ರ ರತ್ನಾಪುರ ಪಟ್ಟಣದಲ್ಲಿ ಕಾಳಿಂಗ ದೇಶದಲ್ಲಿ ಕಾಳಿಂಗ ರಾಜ ಅಂತೇಳಿ ಹೋದ. ರತ್ನಾಪುರ ಪಟ್ಟಣ ಹೌದಾ? ರತ್ನಾಪುರ ಪಟ್ಟಣದ ಕಾಳಿಂಗ ದೇಶದ ಕಾಳಿಂಗ ರಾಜ್ಯಾಗ ಒಬ್ಬ ಗಂಡಸ ಮಗ ಇದ್ದ. ವಯಸ್ಸಕ್ಕೆ ಬಂದಿದ್ದ, ಮದುವೆ ಮಾಡ್ಬೇಕಂದಿದ್ದ. ವಯಸ್ಸಕ್ಕೆ ಬಂದ ಮಗ ಮಧ್ಯಾಹ್ನದಾಗ ಸತ್ತ. ವಯಸ್ಸಕ್ಕೆ ಬಂದ ಮಗ ಮಧ್ಯಾಹ್ನದಾಗ ಸತ್ತ. ಒಬ್ಬನೇ ಮಗ ಇದ್ದ, ರಾಜ್ಯನ ಆಳ್ತಿದ್ದ. ಖರೆ ಇದ್ದ ಶ್ರೀಮಂತಿಕೆಲ್ಲ ಏನಾಗ್ಲಕ್ಕಿತ್ತು, ಮಗನೇ ಒಬ್ಬನೇ ಇದ್ದ, ಸತ್ತ ಹೋದತ್ತಳಿರೋ ರಾಜ್ಯ ದುಃಖ ರೋದನೆ ಮಾಡಿ ಅಳ್ಳಕತ್ತ. ಅವಾಗ ರಾಜ ವಿಚಾರ ಮಾಡಿ ಡಂಗೂರು ಸಾರ್ತಾನ. ಊರು ತುಂಬ ರತ್ನಾಪುರ ಪಟ್ಟಣದಲ್ಲಿ ಡಂಗೂರು ಸಾರಿದ. ಏನಂತೇಳಿ ಡಂಗೂರು ಸಾರಿದ ತೆಕ್ಕಿದ್ರ ಮಸಿದ್ದನ ನನ್ನ ಸತ್ತ ಮಗನ ಸಂಗಾಟ ಯಾರ್ಯಾರ ಮದುವೆ ಜರ ಆದ್ರ ಅರ್ಧ ರಾಜ ಅವ್ರಿಗೆ ಹಚ್ಚುತ್ತೇನೆ, ಅರ್ಧ ರಾಜ ಅವ್ರಿಗೆ ಹಚ್ಚುತ್ತೇನೆ ಅಂತ ಡಂಗೂರು ಸಾರಿದ ರತ್ನಾಪುರ ಪಟ್ಟಣ ಎಲ್ಲ. ಎಲ್ಲಾರು ಡಂಗೂರು ಸಾರಿದ್ರು. ಕರೆ ಅದೇ ರತ್ನಾಪುರ ಪಟ್ಟಣದೊಳಗ ಬಡ ಕುಟುಂಬದೊಳಗ ಒಬ್ಬಕ್ಕೆ ಹೆಣ್ಣು ಮಗಳು ಚೆನ್ನಮ್ಮಾತಳೆ ಹುಟ್ಟಿ ಬಂದಿದ್ಳು. ಬಡ ಕುಟುಂಬದಲ್ಲಿ ಚೆನ್ನಮ್ಮಾತಳೆ ಹುಟ್ಟಿ ಬಂದಿದ್ಳು. ಯಾರು ದುಡಿಲಾಕ ಕರ್ಕೋತಿದ್ದಿಲ್ಲ, ಕಸಕ್ಕೆ ಕರ್ಕೋತಿದ್ದಿಲ್ಲ. ಮನ್ಯಾಗೇನೆ ದುಡಿಬೇಕು, ತಾಯಿ ತಂದಿನೇ ದುಡಿದಂತ ಹೇಳ್ಬೇಕಂತೇಳಿ ಅದೇ ದಿವಸ ದುಡಿದು ಅದೇ ದಿವಸ ತಿನ್ನುವಂತ ಪರಿಸ್ಥಿತಿ ಆ ಚೆನ್ನಮ್ಮನ ಮನೆಯೊಳಗೆ ಇತ್ತು. ಅವಾಗ ಚೆನ್ನಮ್ಮ ವಿಚಾರ ಮಾಡ್ತಾಳ, ನನ್ನ ತಾಯಿ ತಂದಿ ವಯಸ್ಸಾಗೈತಿನ, ತಾಯಿ ತಂದಿ ವಯಸ್ಸಾದ ಮೇಲೆ ಸುಖದಾಗ ಸಾಯ್ಬೇಕು ತಿಳ್ಕೊಂಡು ರಾಜನ ಸತ್ತ ಮಗನ ಸಂಗಾಟ ಮದುವೆ ಆಗಬೇಕಂತ ಚೆನ್ನಮ್ಮ ಒಪ್ಕೊಂಡ ರಾಜನ ಮುಂದೆ ಬಂದು ನಿಲ್ತಾಳ. ರಾಜ್ಯರೇ, ನಿನ್ನ ಮಗನ ಸಂಗಾಟ ಮದುವೆ ಆಗ್ತೇನೆ, ಇನ್ನು ಸಾಯು ಕಾಲಕ್ಕರೆ ಮುಪ್ಪನ ಮುದುಕ ವಯಸ್ಸಿನ ಕಾಲಕ್ಕರೆ ನಮ್ಮವ್ವ ನಮ್ಮಪ್ಪ ಸುಖದಾಗಿರ್ಲಿತ್ತ ಸತ್ತ ಮಗನ ಸಂಗಾಟ ಮದುವೆ ಆಗತ್ತೆ ರತ್ನಾಪುರ ಪಟ್ಟಣದ ಚೆನ್ನಮ್ಮ ಅಂತಕ್ಕಂತ ಹೆಣ್ಣು ಮಗಳು ಒಪ್ಕೊಂಡ್ಳು. ಈಗ ಯಾರು ಒಪ್ಕೊಡ್ತಾರ ಸತ್ತವ್ರು ನೀವು? ಈಗ ಯಾರು ಒಪ್ಕೊತಾರಿಪ್ಪ? ಇಲ್ಲ. ಅವಾಗ ಸತ್ತ ಗಂಡನ ಜೊತೆ ಮದುವೆ ಆಗಬೇಕಂತ ಚೆನ್ನಮ್ಮ ಒಪ್ಕೊಂಡ್ಳು. ಅವಾಗ ಎಲ್ಲಾ ಬಂದಿರತಕ್ಕಂತ ಏನ ರಾಜನ ಮಗನ ಮಣ್ಣಿಗೆ ಬಂದಿದ್ರು ನೋಡು, ಎಲ್ಲಾರು ಕೂಡಿ ಸತ್ತ ಗಂಡನ ಸಂಗಾಟ ಚೆನ್ನಮ್ಮನ ತಾಳಿ ಕಟ್ಟಿದ್ರು. ಪುಣ್ಯಾತ್ಮರಿ, ಸತ್ತ ಗಂಡನ ಸಂಗಾಟ ತಾಳಿ ಕಟ್ಟಿದ್ರು. ಇನ್ನು ಸತ್ತವನ್ನ ಇಟ್ಕೊಂಡು ಕುಂಡಕ್ಕಾಕದ್ರ ಬರಂಗಿಲ್ಲ. ಮಶಾನ ಕೊಯ್ಯಬೇಕೆ, ಮಣ್ಣು ಮಾಡಬೇಕೆ. ಮಶಾನ ಕೊಯ್ದ್ರು, ಮಣ್ಣು ಮಾಡಿದ್ರು. ಬಂದಿರತಕ್ಕಂತ ಜನ ನೆರೆದು ಬಂದಿರತಕ್ಕಂತ ಜನ ಹರಿದು ಹೋಗಿಬಿಟ್ಟಿತ್ತು. ಕರೆ ಮಶಾನ ಭೂಮಿ ಒಳಗೆ ಯಾರು ಉಳಿದ್ರು ಕೇಳಿದ್ರೆ ಚೆನ್ನಮ್ಮನ ತಾಯಿ ತಂದಿ ಉಳ್ಕೊಂಡ್ರು.
ಚೆನ್ನಮ್ಮನ ತಂದೆ ತನ್ನ ಚೆನ್ನಮ್ಮ ಓ ಹಣ್ಣಿಗೆ ಕುಂಕುಮ ಹಚ್ಕೊ ಭಾಗ್ಯದಲ್ಲಿ ಹೆಂಡಿ ಹಚ್ಕೊಂಡು ಕೂತಿ ಚೆನ್ನಮ್ಮ ಹೌದಾ ಕೈಯಾಗಿನ ಬಳಿ ಹೊಡಿ ಅಡಿ ತಾಳಿ ಕಡಿ ಮನಿ ಕಡಿ ನಡಿಯವ ಅಂದ ಹೌದೌದು ಚೆನ್ನಮ್ಮ ಹೇಳ್ತಾಳ ತಾಯಿ ತಂದಿಗೆ ಚೆನ್ನಮ್ಮ ಹೇಳ್ತಾಳ ಪುಣ್ಯಾತ್ಮರೇ ಏನಾತ್ರಿಪ್ಪ ಎಲ್ಲೋ ತಂದೆ ಇವತ್ತಿನ ದಿವಸ ಜೀವಂತ ಗಂಡನ ಮಾಡಿಕೊಂಡು ಸ್ವರ್ಗ ಸುಖ ಕಣ್ಯಾರು ಹೌದಾ ಕರೆ ಇವತ್ತು ನಾ ಸತ್ತ ಗಂಡನ ಜೋಡಿ ಲಗ್ನ ಆಗೇನಿ ಸತ್ತ ಗಂಡನ ಜೋಡಿ ಲಗ್ನ ಆಗಿ ಇವತ್ತು ಧ್ಯಾನದ ಸುಖ ಒಂದ್ ರಾತ್ರಿ ನನ್ನ ಗಂಡನ ಸಂಗಾಟ ಇಲ್ಲೇ ಗಳಿಕೆದನ ಹೇಳ್ತ ರತ್ನಾಪುರ ಪಟ್ಟದಾಗ ಚೆನ್ನಮ್ಮ ಹೌದು ಅವಾಗ ಅದೇ ಅಲ್ಲೇ ಕೂತವಾಗ ತಾಯಿ ತಂದೆ ಮನಿ ಕಳಿಸಿ 6 ಗಂಟೆ ಆಗಿತ್ತು ಪುಣ್ಯಾತ್ಮರೇ ಹೌದಾ ತನ್ನ ಗಂಡನ ಗೋರಿ ಮುಂದೆ ಕೂತಳೋಗಿ ಎಲ್ಲ ಮಣ್ಣು ಕೊಟ್ಟ ಬಂದಂತ ಮಣ್ಣಿನ ಬಸವನಂತ ಮಾಡಿಟ್ಟು ಬರ್ತಾರೆ ಗುರ್ತತಿಲ್ರ ನಿಮಗ ಹೌದು ಮಣ್ಣಿನ ಬಸವನ ಮಾಡಿಟ್ಟು ಬರ್ತಾರ ಹೌದು ಆ ಮಣ್ಣಿನ ಬಸವನ ಮುಂದಿಟ್ಟುಕೊಂಡು ಇಟ್ಕೊಂಡು ಏನ ನಾಮ ನುಡಿತಾಳತ್ತ ಕೇಳಿದ್ರ ಅಂಶಿದ್ದನ್ನ ಏನ್ರಿಪ್ಪ ಬಸವಣ್ಣನ ಮುಂದಿಟ್ಟುಕೊಂಡು ಬಸವಪತಿ ಬಸವಪತಿ ಅಂತೇಳಿ ನಾಮ ನುಡ್ಲಕತ್ತಳು ಹೆಣ್ಣು ಮಗಳು ಚೆನ್ನಮ್ಮ ಹೌದಾ ಬೆಳಗಿನ 3:30 ಗಂಟೆ ಆಯ್ತು ಹೌದು ಬಸವಪತಿ ಬಸವಪತಿ ಅಂತೇಳಿ ನಾಮ ನುಡಿದ ಮಣ್ಣಿನ ಬಸವಣ್ಣ ಹೋಗಿ ನಿಜ ಬಸವಣ್ಣ ಆದ ನಿಜ ಬಸವಣ್ಣ ಆದ ಹೌದು ಹೌದಾ ನಿಜ ಬಸವಣ್ಣ ಆಗಿ ಏನ ಗೋರಿತ್ತು ನೋಡು ಬಸವಣ್ಣ ಕಾಲಿಲಿ ಕೆದರಿ 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 ಹೋಗದ ಹೋಗದ ಕೆದರಿ ಕೆದರಿ ಹೋಗದ ಏನ ರಾಜನ ಮಗನ ಕೊಂಬಿಲಿ ಮ್ಯಾಗ ಸಿಮ್ಮಿದ ರಾಜ ಜೀವಂತವಾಗಿ ನಿಂತ ರತ್ನಾಪುರ ಪಟ್ಟಣದಲ್ಲಿ ಮಶಾನ ಭೂಮಿಯಲ್ಲಿ ಹೌದು ಹೌದು ಬೆಳಗಿನ 4 ಗಂಟೆಗೆ ಭಗವಂತ ದರಿಗಿಳದ ಹೇಳದ ಹೇಳ್ತಾನ ಚೆನ್ನಮ್ಮ ಓ ಎಲ್ಲಾರು ಜೀವಂತ ಗಂಡನಾಗಿ ಸ್ವರ್ಗ ಸುಖ ಕಾಣಿದ್ರೆ ನೀ ಸತ್ತ ಗಂಡನ ಜೀವಂತ ಹೊಳ್ಳಿ ಮರಳಿ ಪಡೆದೆ ಅಂದ್ರ ನಿನ್ನ ಮುತ್ತೈತನ ದಂಡಿ ಭೂಮಂಡಲದಾಗ ಮೆರಿಬಾರದು ಹೌದಾ ಎಲ್ಲಿ ಮೆರಿಬೇಕಂತ ಕೇಳಿದ್ರೆ ಸೂರ್ಯ ಚಂದ್ರ ಇರುವವರೆಗೆ ನೆಲಗಂಗೆ ಹರಿವರಿಗೆ ಪಾರೊಂದ ಪೋರ್ ಇರುವವರೆಗೆ ನಿನ್ನ ಮುತ್ತೈತನ ದಂಡಿ ಎಲ್ಲಿ ಮೆರಿಬೇಕಂತ ಕೇಳಿದ್ರೆ ಆಕಾಶದಲ್ಲಿ ಮೆರಿಬೇಕವ್ವ ಆಕಾಶದಲ್ಲಿ ಮೆರಿಬೇಕಂತ ಭಗವಂತ ಏನು ಮೆರಿಯಾಕತ್ರಿ ಚೆನ್ನಮ್ಮನ ಮುತ್ತೈತನ ದಂಡಿ ಯಾರಿಗಾರಿ ಗುರ್ತೈತನ್ರಿ ಇಲ್ಲಿ ಯಾರಿಗ ಗುರ್ತಿಲ್ಲ ಗೊತ್ತಿಲ್ಲ ಯಾಕಂದ್ರ ಚೋಳಿನ ಕೊಂಡಾಗಿ ನಿನ್ನ ಮುತ್ತೈತನ ದಂಡಿ ಚೋಳಿನ ಕೊಂಡಾಗಿ ಮೇರ್ಲಿ ಅಂತೇಳಿ ಚೆನ್ನಮ್ಮಗ ಆಶೀರ್ವಾದ ಮಾಡಿದ ಪರಮಾತ್ಮ ಹೌದಾ ಚೋಳಿನ ಕೊಂಡಾಗಿ ಮೆರ್ಲಕ್ಕತ್ತಿತ್ತು ಭೂಮಂಡಲದಾಗ ಯಾಕಂದ್ರ ಯಾಕೆ ಮ್ಯಾಗ ಮೆರ್ಲಕ್ಕತ್ತದ ಹೌದಿಲ್ಲ ಹೌದು ಅಂತಾದ ಹೆಣ್ಮಕ್ಳ ಕೀರ್ತಿ ಬೆಳೆಸಿಗಾರ ಯಾವಾಗ ಹುಡ್ರ ಹೊತ್ತೊಂಡು ತನ ಮಂಗಳಾರತಿ ಆಗುತ್ತಾನ ಹೆಂಗ ಕೂತಿರ್ಲ ತಾಯಿ ಅಂದ್ರ ಯಾಕಂದ್ರ ಇವತ್ತಿನ ದಿವಸ ಹಂಗೆ ಕೂತ್ರಿ ಅಂದ್ರ ನಮ್ಮ ಸಿರುಗೂರ ಹನುಮಂತ ಸರ್ ಅವ್ರು ನಾವಾದ್ರು ಒಳ್ಳೆ ಒಳ್ಳೆ ಚಾಲವನ್ನಾಯ್ತು ಒಂದು ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳಾಕ ಅನುಕೂಲ ತಿಳ್ಕೊಂಡು ಅದಕ್ಕಿರ್ಲಿ ಎಂಸಿದ್ದನ್ನ ಯಾಕ್ರಿಪ್ಪ ಇಲ್ಲಿ ಏನ ನಡಿಬೇಕಾಗ್ಯದ ಅಂತ ಕೇಳಿದ್ರ ಏನ್ರಿಪ್ಪ ಒಂದ ಭಂಡಾರ ಒಂದ ಭಸ್ಮ ಅಂತಕ್ಕಂಥದ್ದು ನಡಿಬೇಕಂತ ಹೇಳಿ ನಮ್ಮ ಸರ್ ಅವರು ಹೇಳಿದ್ರು ಹೇಳ್ಯಾರಿಪ್ಪ ಏನ್ ಅಡ್ಡಿ ಇಲ್ಲ ಮಾತಾ ನಮ್ಮ ಪಾಲಿಗೆ ಯಾವ್ದಿರ್ಲಿ ಅಂಸಿದ್ದನ್ನ ಅಂತ ಕೇಳಿದ್ರ ಯಾವ್ದಿರ್ಲಿಪ್ಪ ನಮ್ಮ ಪಾಲಿಗೆ ಮತ್ತೆ ಇದು ನೀವು ಎರೆ ಹೊಲ ಬಿಟ್ಟು ಮಡ್ಡಿ ಹೊಲ ಬಿಟ್ಟು ಎರೆ ಹೊಲ ಹಿಡ್ಕೊಂಡ್ರ ಹಿಂಗೂ ಏನ್ ಅನ್ಬೇಡ್ರಿ ನನಗ್ ಪಾಲಿಗೆ ಯಾವ್ದಿರ್ಲಿ ಅಂತ ಕೇಳಿದ್ರ ಭಂಡಾರ ಅನ್ನತಕ್ಕಂಥ ನನ್ನ ಪಾಲಿಗಿರ್ರಿ ಹೌದಾ ಯಾಕಂದ್ರ ಭಂಡಾರದಿಂದ ಏನೇನಾಗ್ಯದ ಹೌದಿಲ್ಲ ಅಮಸಿದ್ದಾಗ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ವರುವಿನ ಮಕ್ಕಳು ಹೆಂಗ್ ಹುಟ್ಟ್ಯಾರ 4 ಮಂದಿ ವರುವಿನ ಮಕ್ಕಳು ಅಮಸಿದ್ದಪ್ಪಗೆ ಹುಟ್ಟಬೇಕಾದ್ರೆ ಕಾರ್ಯಕ್ಕ ಭಂಡಾರದಿಂದ ಹುಟ್ಟ್ಯಾರು ಹೌದಿಲ್ಲ ಹಿಂಗ ಭಂಡಾರ ಅಂತಕ್ಕಂಥ ಶ್ರೇಷ್ಠ ಐತೆ ಈ ಪಾಳ್ಯಕ್ಕೆ ಇಷ್ಟೇನೆ ಹೇಳಿ ಹೌದು ಡಂಕನಾಡ ದೈಗೊಂಡಗೌಡ ಶ್ರೀಮಂತಿಗೆ ಬರಬೇಕಾದ್ರೆ ಭಂಡಾರದಿಂದ ಬಂದದ ಭಂಡಾರ ಅಂತಕ್ಕಂಥ ಬಾಳ ಯಾರು ನಮ್ಮ ತರೋಳಗ ಬಂಗಾರ ಐತಿ ಅಂತ ಹೇಳ್ಯಾರ ತಮ್ಮ ಸಂಧಿಗೆ ಬಾಳ ಮಾತಾಡ್ಲಾರ್ದೆ ನಮ್ಮ ಸಿರುಗುರು ಹನುಮಂತ ಮಾಸ್ತರ್ ಯಾಕಂದ್ರ ಒಳ್ಳೆ ಕಲಾವಿದ್ರ ದೊಡ್ಡ ಕಲಾವಿದ್ರದಾರ ಅಂತವ್ರಿಗೆ ಮಾತಾಡಕ್ ಅನುಗುಣ ಮಾಡಿ ಕೊಡುದೈತಿ ಹೌದಿಲ್ಲ ಅದಕ್ಕಿರ್ಲಿ ನಮಗೊಂದು ಪ್ರಶ್ನೆ ಕೇಳಿದ್ರ ತಮ್ಮ ಅವ್ರು ಏನ್ ಕೇಳ್ಯಾರಿಪ್ಪ ಏನ್ ಕೇಳಿದ್ರಂತ ಕೇಳಿದ್ರ ಸಿದ್ಧ ಮಾಳಿಂಗರಾಯ ಗುರುವಿನ ಸಲುವಾಗಿ ಹಗಲಿರೋ ದುಡ್ದ ಹೆಂಗ ದುಡ್ದ ಅಂತ ಕೇಳಿದ್ರ ಅಂಗೈಗೆ 60 ಲಿಂಗ ಮುಂಗೈಗೆ 300 ಲಿಂಗ ಮಂಡಿಗೆ 1000 ಲಿಂಗ ಹಗಲಿಗೆ ಭಾಗ್ಯದ ಸೇವ ರಾತ್ರಿಗೆ ಗುರುವಿನ ಸೇವೆ ಮಾಡ್ತಿದ್ದ ಅಂತ ಮಳಪ್ಪಗ ಹುಲಿಗಿನ್ನ ಬೀರಪ್ಪ ಬೇಡಿದ ಹುಲಿಗಿನ್ನ ಬೀರಪ್ಪ ಬೇಡಿದ ಹುಲಿಗಿನ್ನ ಮಾಳಪ್ಪ ತಂದ ಎಲ್ಲಿ ಉಣಿಸಿದ್ರಿಪ್ಪ ಸಿಡ್ಯಾನದೊಳಗೆ ಗಿನ್ನ ಕಾಯಿಸಿ ಉಣಿಸಿದ ಮತ್ತ ಹುಲಿಗಿನ್ನ ಎಲ್ಲಿ ತಂದ ನಿಂಬ್ಯಾಳ ಗುಡ್ಡಕ್ಕೆ ಹೋಗಿ ಹುಲಿಗಿನ್ನ ತಂದ ಮುಂದ ಹುಲಿಜಂತ್ಯಾಗ ಹುಲಿ ಮಕ್ಕದಾಗಿಸಿ ಯಾಕೆ ಕಟ್ಟಿದ ಹೌದು ನಮ್ಮ ಹನುಮಂತ ಮಾಸ್ತರ್ ಅವ್ರು ಕೇಳಿರ್ತಕ್ಕಂಥ ವಿಷಯಕ್ಕ ನಮಗ ಅನುಗುಣವಾಗಿ ಸಿಕ್ಕಿರ್ತಕ್ಕಂಥ ಲೇಖಬದ್ಧವಾಗಿ ಸಿಕ್ಕಿರ್ತಕ್ಕಂಥ ಉತ್ತರ ಹೆಂಗಂತ ಕೇಳಿದ್ರ
ಯಾವಾಗ ಮಾಳಿಂಗರ ಹುಲಿಗಿನ್ನ ಹಿಂಡ್ತಿದ್ದ ಹೆಣ್ತಿದ್ದ ಹೌದಾ ಹೌದ್ ಹುಲಿಗಿನ್ನ ಹಿಂಡಿದ ಹೌದು ಮಾಳಪ್ಪ ಕೇಳ್ತಾನ ಹುಲಿಗಿ ಏನಾತ್ರಿಪ್ಪ ಯವ್ವಾ ಹಾ ಹುಲಿಗಿನ್ನ ಜೇರ್ ಹಂಗ ಓದಿರ ನಮ್ಮಪ್ಪ ನನ್ನ ಗುರುವ ಆಹಾ ಬಾಳ ಹಟ್ಕೋರದೆ ಅವನು ಹಟ್ಕೋರ ನಾನು ಇವ ಆಕಳ ಹಾಲತ್ತಾನು ಆಕಳ ಹಾಲತ್ತಾನ ಕುರಿ ಹಾಲತ್ತಾನು ಹೌದು ಬೇಡ ನೆರಿ ಹಾಲತ್ತಾನು ಹೌದು ಹೌದು ಹಿಂಗ ನನ್ನ ಗುರುವಿಗೆ ಸಾಕ್ಷಾತ್ ಕಣ್ಣಾರೆ ಕಾಣಿಸಬೇಕಾದ್ರೆ ಏನು ಕೂನ ಕೊಡ್ತೆ ಅಂದ ಕಾಲಕ್ಕ ಹೌದಾ ನನ್ನ ಕೂದಲ ಕುತ್ತು ಕೊಡ್ತೇನು ಅಂತ ಹೇಳಿತ ಹುಲಿ ಹೌದು ಯಾವಾಗ ಹೇಳ್ತಾನ ಯಾರು ಯಾರು ಮಾಳಪ್ಪ ಹೇಳ್ತಾನ ಆಹಾ ನೀ ಕೂದಲ ಜರ ಕಿತ್ತು ಕೊಟ್ಟಂದ್ರೆ ಅವ ನೆರಿ ಕೂದಲತ್ತಾನು ಆಹಾ ನನ್ನ ಉಂಗುರು ಕಿತ್ತು ಕೊಡ್ತಾನ ತಿಳಿತ ಹುಲಿ ಹೌದಾ ಇದು ನಾಯಿ ಕುಂಗುರತ್ತಾನ ಹೌದು ಹೌದಾ ಹಾ ಇದೆಲ್ಲ ಬ್ಯಾಡವಾ ಹೌದು ನನ್ನ ಗುರುವಿಗೆ ಕಂಡಾನ ಕಾಣಬೇಕಾದ್ರ ಆದ್ರ ನಿನ್ನ ಮರಿಗಳನ್ನ ಸಂಗಾಟ ಕಳಿಸಬೇಕು ಅಂತೇಳಿ ಮಾಳಪ್ಪ ಹೌದು ಹುಲಿ ಹೇಳ್ತಾನ ಹೇಳ್ತಾನ್ರಿಪ್ಪ ಅವಾಗ ಹುಲಿ ಹೇಳ್ತದಪ್ಪ ಏನಾತ್ರಿಪ್ಪ ನಾ 12 ವರ್ಷಕ್ಕೊಮ್ಮೆ ನನಗ ಫಲಸಂತಾನ ಆಗ್ತದ ಹಾ ಹಾ 12 ವರ್ಷಕ್ಕೊಮ್ಮೆ ನನಗ ಫಲಸಂತಾನ ಆಗ್ತದ ಹೌದು ಇನ್ನು ಇವನು ಕೊಟ್ಟಿದ್ರೆ 12 ವರ್ಷತನ ಇನ್ನು ಹಿಂದಕ್ಕೂ ಮಕ್ಕಳು ನಾನು ಕಾಣಿಲ್ಲ ಕಂಡಿಲ್ಲ ಇತ್ತು ಮಕ್ಕಳ ಹಾಕಿತ್ತು ಮೇಯಲಕ್ಕ ಹಾದಿನಪ್ಪ ಅಂದ್ರೆ ಸರ್ಪ ಬಂದ ನುಂಗಿ ನನ್ನ ಮಕ್ಕಳ ಹೊಟ್ಟೆ ನನ್ನ ಮಕ್ಕಳ ಮೋತಿ ನಾನು ಉಳಿಲಪ್ಪ ಹೌದು ಇವು 2 ಮಕ್ಕಳು ನೀವು ಒಯ್ಲಾಕ ನೈತಿದ್ರ ನನ್ನ ಮಕ್ಕಳ ಮೋತಿ ಯಾವಾಗ ನೋಡಿಲ್ಲ 12 ವರ್ಷ ತನಕ ನನ್ನ ಮಕ್ಕಳ ಸಂತಾನ ಆಗಲ್ಲ ಹೌದಾ ಅವಾಗ ಮಾಳಿಂಗರ ಹೇಳ್ತಾನ ಏನಾತ್ರಿಪ್ಪ ತಾಯಿ 2 ಮಕ್ಕಳು ಜರ ನೀ ಕೊಟ್ಟಿದ್ರೆ ವರ್ಷಕ್ಕೊಮ್ಮೆ ಫಲಸಂತಾನ ಕೊಡ್ತೇನೆ ಕೊಡ್ತೇನೆ ವರ್ಷಕ್ಕೊಮ್ಮೆ ಫಲಸಂತಾನ ಕೊಡ್ತೇನೆ ಹೌದಾ ಹುಲಜಂತಿಗೆ ಹೋಗಿ ಹಾ ಹಾ ಶಿಡ್ಯಾನಕ್ ಹೋಗಿ ಗುರುವಿಗೆ ಗಿನ್ನ ಉಣಿಸ್ತೀನಿ ಹೌದು ಮುಂದ ಹೇ, ಏನ್ರಿಪ್ಪ ಜತ್ತಿ ನಾರಾಯಣಪುರ ಹೋಗಿ ಹುಲಜಂತಿ ಮಾಡ್ತೀನಿ ಹುಲಿಜಂತಿ ಮಾಡ್ತೀನಿ ಜಯಂತಿ ಹೌದು ಅಂದ್ರೆ ಈಗ ಜಯಂತಿ ಮಾಡ್ತಾರಲ್ಲ ಮಾಡ್ತಾರ್ರಿ ಹಂಗ ಹುಲಿಜಂತಿ ಮಾಡ್ತೀನಿ ಬಾ ಹಾ ಮುಂದ ಹುಲಿ ಮಕ್ಕಳ ಅಗಸಿ ಕಟ್ಟಿ ಅಟ್ಟೆ ಹುಲಿ ಚಿತ್ರ ತೆಗಸ್ತೀನಿ ತರ ಮಾಳಪ್ಪಲ್ಲಿ ಹುಲಿಗೆ ಮಾತು ಕೊಟ್ಟ ಪ್ರಕಾರ ಹೌದು ಹುಲಿ ಮಕ್ಕಳ ಅಗಸಿ ಕಟ್ಟಬೇಕಾಗ್ಯದ ಹೌದು ಏಯ್ ಬುಕ್ಕ ಕೊಡು ಯಾಕಂದ್ರ ಸುಳ್ಳು ಹೇಳಂಗಿಲ್ಲ ಹಾ ಸುಳ್ಳು ಹೇಳಂಗಿಲ್ಲ ಎಷ್ಟು ಸಿಕ್ಕಟ್ಲಾಟ್ರ ಲೇಖ ಬದ್ದಾಗ ಹೇಳ್ಬೇಕಾಗ್ತದ ಹೌದು ಆ ಯಾವದ ಬುಕ್ ಅಂತ ಕೇಳಿದ್ರೆ ಹಾಲು ಮತ್ತ ಮಾಳಿಂಗರಾಯನ ಪುರಾಣದೊಳಗ ಹಾ ಹಾ 69ನೇ ಪೇಜ್ ನಂಬರ್ ಹಾ ಹಾ ಏನು ಅಂತ ಕೇಳಿದ್ರ ಏನ್ರಿಪ್ಪ ಮಾಳಪ್ಪ ಹೇಳುತ್ತಾನೆ 12 ವರ್ಷಕ್ಕೊಮ್ಮೆ ಹಾ ಹಾ ಗರ್ಭಿಣಿ ಆದ್ರೆ ನೀನು ಹೌದು ಮುಂದೆ ವರ್ಷಕ್ಕೊಂದು ಮಕ್ಕಳನ್ನು ಕೊಡುತ್ತೇನೆ ಅಂತ ಹೇಳಿದನು ಹೌದಾ ಮರ್ತ್ಯ ಲೋಕದಾಗ ಸೂರ್ಯ ಚಂದ್ರ ಇರುವವರೆಗೆ ನೆಲವಂದಿಗೆ ಹರಿವರಿಗೆ ಪಾರೊಂದಪುರ ಇರುವವರೆಗೆ ಹೌದಾ ಜತ್ತಿ ನಾರಾಯಣಪುರಕ್ಕೆ ಹೋಗಿ ಹೋಗಿ ಹುಲಿಯಾಳ ಜಯಂತಿ ಮಾಡಿ ಹಾ ಹಾ ಅಗಸಿ ಬಾಗಿಲಿಗೆ ಹಾ ಹಾ ಅಗಸಿ ಬಾಗಿಲ ಮೇಲೆ ಹುಲಿ ಇರುವ ಚಿತ್ರ ಹಾ ಹಾ ತೆಗೆಸುತ್ತೇನೆ ಅಂತ ಹೇಳಿ ಹಾ ಮಾಳಪ್ಪ ಮಾತು ಕೊಟ್ಟಾನಂತ ಹೇಳಿ ಹಾ. ನನಗಿಟ್ಟು ಸಿಕ್ಕಾದ್ರಿ ಗುರುಜಿ ಅವ್ರ ಹೌದು ಹೌದು ಇದು ಅಲ್ಲ ಆಗಿತ್ತಂದ್ರೆ ನಿಮ್ದು ಹೆಂಗೈತೆ ಹಂಗ ಹೇಳ್ಬೋದು ಹೇಳ್ಬಹುದ್ರಿಪ್ಪ ಅದಕ್ಕಿಲ್ಲ ಹಾ ತಗೋ ಬುಕ್ಕ ಅದಕ್ಕ ಹಾ ಹಾ ಇನ್ನ ಹೆಂಗ್ರಿಪ್ಪ ಸರ್ಜೋಡಿ ಕಲಾವಂತರಿಗೆ ಏನ್ ಕೇಳ್ಬೇಕಾಗಿದೆ ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ರಿಪ್ಪ ಅವ್ರಿಗೆ ಇವತ್ತಿನ ದಿವಸ ಎಲ್ಲಿ ಹಾ ಹಾ ಎಲ್ಪಾರಟ್ಟಿ ಒಳಗ ಹೌದು ಅರಣ್ಯ ಸಿದ್ಧನ ಅಣ್ಣ ಉಂಡೇವಂದ್ರ ಹೌದು ಹೌದಿಲ್ಲ ಹೌದ್ ಅರಣ್ಯ ಸಿದ್ಧನ ಅಣ್ಣ ಉಂಡೇವಂದ್ರ ಅಂದ್ರ ಅವನ ಪೌಳ್ಯಾಗ ಬಂದೇವಂದ್ರ ಹೌದು ಅವನ ಬಗ್ಗೆನ ಒಂದು ವಿಷಯ ಕೇಳಬೇಕಾಗಿದೆ ಸರ್ಜೋಡಿ ಕಲಾವದರಿಗೆ ಹೌದ್ ಹೌದು ಕೇಳುವಂತ ಮಾತ್ರಿಪ್ಪ ಏನ್ ಕೇಳಬೇಕಾಗಿದೆ ಅಂತ ಕೇಳಿದ್ರ ಏನ್ರಿ ಅರಣ್ಯ ಸಿದ್ಧ ನಾಡ ನಗರವನ್ನ ತಿರುಗಿ ಸಂಚಾರ ಮಾಡಿ ಕಿಲ್ಲರಗಳ ಮೇಷ ನಿಮ್ಗೆಲ್ಲರಿಗೂ ಗುರುತದ ಹೌದು ಹೌದಿಲ್ಲ ಹಾ ಹಾ ನಾಡ ನಗರವನ್ನ ತಿರುಗಿ ಕಾಡ ಅರಣ್ಯವನ್ನ ತಿರುಗಿ ಹಾ ಹಾ ಕಿಲ್ಲರಗಳ ಯಾರ ಮೇಸಿದ್ರು ಅಂತ ಕೇಳಿದ್ರೆ ಅರಣ್ಯ ಸಿದ್ಧ ಮೇಸಿದ ಹೌದ್ ಹೌದ್ರಿಪ್ಪ ಮೇಸುತ್ತ ಹೋದ ತವದಲ್ಲಿ ಒಂದು ತವದಲ್ಲಿ ಏನಾಗಿದೆ ಅಂತ ಕೇಳಿದ್ರ ಏನಾಗ್ಯದ್ರಿಪ್ಪ ಅರಣ್ಯ ಸಿದ್ಧನ ಕಿಲ್ಲಾರದೊಳಗೆ ಇರ್ತಿರ್ತಕ್ಕಂತ ಒಂದು ಕಿಲ್ಲಾರ್ ತೀರ್ಕೊಂಡದ ಹಾ ಹಾ ತಿರ್ಕೊಂಡದ ಕಿಲ್ಲಾರ್ ಅಂದ್ರೇನು ಗೂಳಿ ಹಾ ಹಾ ಗೂಳಿ ಅದ್ರಿಪ್ಪ ಗೂಳಿ ತೀರ್ಕೊಂಡದ ಹಾ ಹಾ ಹೌದಾ ಹೌದು ಆ ಗೂಳಿ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಿಪ್ಪ ಒಂದು ಜಾಗದಲ್ಲಿ ಸಮಾಧಿ ಮಾಡ್ಯಾರು ಹಾ ಹಾ ಜಾಗದಲ್ಲಿ ಸಮಾಧಿ ಮಾಡ್ಯಾರ ಸದ್ಯ ಹೋಗಿ ನೋಡಿದ್ರು ಸಿಗ್ತದ ಸಿಕ್ತದ್ರಿಪ್ಪ ಹೌದಾ ಹೌದ್ ಆ ಸಮಾಧಿ ಎದ್ರ ಮ್ಯಾಗ ಮಾಡಿದ್ರು ಹಾ ಹಾ ಆ ಗೂಳಿಯಲ್ಲಿ ಸಾಯಬೇಕಾದ್ರೆ ಅಲ್ಲಿ ಏನ ಕಾರಣದಿಂದ ಸತ್ತು ಹೌದ್ ಹೌದ್ ಇವನೇ ಅರಣ್ಯ ಸಿದ್ಧನ ಗೂಳಿ ಹೌದು ಹೌದು ಎಲ್ಲಿ ಸತ್ತಿತ್ತು ಹಾ ಹಾ ಅದನ್ನ ಎದರ ಮ್ಯಾಗ ಮಣ್ಣು ಕೊಟ್ರು ಹಾ ಹಾ ಏನ್ ಕಾರಣಕ್ಕಾಯ್ತು ಅದು ಏನ ಕಾರಣಕ್ಕಾಯ್ತು ಅಂತಕ್ಕಂತ ನಮ್ಮ ಸರ್ಜೋಡಿ ಕಲಾವಂತರಿಗೈತಿ ಹೌದು ಬಾಳೇನ ಮಾತಾಡಲಾರ್ದೆ ಸತ್ಯ ಸುಂದರ ಕ್ಯಾಲೆ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತ ಚಾಡಿಸಿ ಕೊಟ್ಟೆ ಬಿಡ್ನು ಯಾಕಂದ್ರ ಹೌದ್ ನಮ್ಮ ಸೋದರ ಅಜ್ಜನ ಅನಿಸಿಕೊಂಡಿರ್ತಕ್ಕಂಥ ಸೋದರ ಮಾವನ ಅನಿಸಿಕೊಂಡಿರ್ತಕ್ಕಂಥ ಯಾರು ಅಂತ ಕೇಳಿದ್ರ ಹೌದ್ ಹೌದ್ ಯಾರ್ರಿ ಯಾದಗೂಡ ಗ್ರಾಮದ ಹಿರಿಯರ ಅನಿಸಿಕೊಂಡಿರ್ತಕ್ಕಂಥ ಸಿದ್ದಪ್ಪವ ಯಾದಗೂಡ ಅವರಾದ್ರೂ ಕೂಡ ನಮ್ಮ ಕಲೆಗೆ ಬೆಲೆ ಕೊಟ್ಟ 101 ರೂಪಾಯಿ ಕೊಟ್ಟಿರ್ತಾರೆ ಅವರಿಗಾದ್ರೂ ಕೂಡ ಯಾದಗೂಡ ಬೀರಪ್ಪ ಅರಣ್ಯ ಸಿದ್ದಪ್ಪ ಹಾ ಹಾ ಲಿಂಗ ಬೀರಪ್ಪ ಅವರಿಗಾದ್ರೂ ಕೂಡ ಸಿರಿ ಸಂಪದ ಸೌಭಾಗ್ಯನ ಕೊಟ್ಟ ಕಾಪಾಡಿ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತಿದ್ದೇನೆ ಹೌದ್